ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಸಬಲಾ ಸಂಸ್ಥೆ ಮುಖ್ಯವಾಗಿ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಮಹಿಳೆಯರು ಭಾಗವಹಿಸಲಿಕ್ಕೆ ಒಂದು ತರಬೇತಿನ ನೀಡೋದು ಮತ್ತು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ. ಸಬಲಾ ಸಂಸ್ಥೆ ಇತ್ತೀಚೆಗೆ ಒಂದು 4-5 ವರ್ಷದಿಂದ ನೇರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಕರೋನಾ ನಂತರ. ಅದಕ್ಕೆ ನಾವು ಆ ಥರ ಕೆಲಸ ಮಾಡೋರಿಗೆ, ಅಂದರೆ ಸಬಲಾ ಯಾವ ರೀತಿಯಾಗಿ ಕೆಲಸ ಮಾಡ್ತಿತ್ತು, ಯಾವ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಿತ್ತು, ಅಂಥ ಮಹಿಳೆಯರಿಗೆ ಒಂದು ಗುರುತಿಸಿ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ನಿರ್ಧಾರ ಮಾಡಿ ನಾವು ಅವಾರ್ಡನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸಬಲಾ ಪುರಸ್ಕಾರ 24 ನಾವು ಜುಲೈದಲ್ಲಿ ನಾವು ಕಾನ್ಫರ್ಮ್ ಮಾಡಿದ್ವಿ. ಸುಮಾರು 22 ಅಪ್ಲಿಕೇಶನ್ಸ್ ಬಂದಿದ್ದು, ಅದರಲ್ಲಿ 2 ಆಯ್ಕೆಯಾಗಿದ್ದಾರೆ. ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ಸಮಿತಿಯಲ್ಲಿ 3 ಜನ ಮಹಿಳೆಯರು, ಪರಿಣಿತ ಮಹಿಳೆಯರು, ಹೋರಾಟಗಾರರು ಮತ್ತು ಸಾಹಿತಿಗಳು ಇದ್ದರು. ಅವರು ಅವಾರ್ಡೀಸನ್ನು ಆಯ್ಕೆ ಮಾಡಿದ್ದಾರೆ. ಅದನ್ನು ತಮಗೆ ತಿಳಿಸ್ಲಿಕ್ಕೆ ನಾನು ಇವತ್ತು ತಮ್ಮೆಲ್ಲನೂ ಆಹ್ವಾನ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕು ಮತ್ತು ಸಬಲಾ ಗೀತಾಂಜಲಿ ಮಾದರಿ ಶಾಲೆ ಇವು ಕೂಡ ನಮ್ಮ ಸಬಲಾ ಸಂಸ್ಥೆ ಅಂಗಸಂಸ್ಥೆಗಳು. ಗೀತಾಂಜಲಿ ಮಾದರಿ ಶಾಲೆಗೆ 25 ವರ್ಷಗಳು ತುಂಬಿದವು. ಅದರ ಒಂದು ರಜತ್ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ 2 ಕಾರ್ಯಕ್ರಮನ ಜಂಟಿಯಾಗಿ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಿ ಜಯಶ್ರೀ, ಪದ್ಮಶ್ರೀ ಇವರು ಬರ್ತಾ ಇದ್ದಾರೆ. ಮತ್ತು ಸಬಿಯಾ ಭೂಮಿಗೌಡ ಮಹಿಳಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಅವರು ಬರ್ತಾ ಇದ್ದಾರೆ. ಮತ್ತು ಆರ್ ಸುನಂದಮ್ಮ ಅವರು ಬರ್ತಾರೆ. SR ಪಾಟೀಲ್ರು ಮತ್ತು ಡಾಕ್ಟರ್ ಮಯೂರ್ ಕಾಕು ಅಂಥೇಳಿ ನ್ಯೂರೋಲಜಿಸ್ಟ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸ್ತಾ ಇದ್ದಾರೆ. ಗೀತಾಂಜಲಿ ಮಾದರಿ ಶಾಲೆ ಒಂದು ನಾವು ಸಣ್ಣ ಕಟ್ಟಡ ಬಾಡಿಗೆ ಬಿಲ್ಡಿಂಗಲ್ಲಿ ಶುರು ಮಾಡಿದ್ವಿ. ಅವರು ಈಗ ನಮಗೆ ಸ್ವಂತ ಕಟ್ಟಡವನ್ನು ಹೊಂದಿದ್ವಿ. ಜಾಗ ಸಣ್ಣದಿದ್ರೂ ಅಚ್ಚುಕಟ್ಟಾಗಿ ಕಟ್ಟಡವನ್ನು ಮಾಡಿದ್ದೀವಿ. ಎಕ್ಸ್ಪಾನ್ಷನ್ಗೆ ಬಹಳಷ್ಟು ಸಾಧ್ಯ ಆಗಿಲ್ಲ. ಅದಕ್ಕೆ ಆದ ಸಾಕಷ್ಟು ಕಾರಣಗಳಿದೆ. ನಮಗೆ ಬಿಜಾಪುರದಲ್ಲಿ ಇದುವರೆಗೂ ನಮ್ಮ ಸಬಲಾ ಸಂಸ್ಥೆಗೂ ಸಾಕಷ್ಟು ಸಲ ಪ್ರಯತ್ನ ಮಾಡಿದ್ವಿ ಜಾಗ ತಗೊಳ್ಳೋಕ್ಕೆ. BDAದಿಂದ ಸಾಕಷ್ಟು ಜನರಿಗೆ ಜಾಗ ಕೊಡ್ತೇವೆ. ಒಂದೊಂದು ಸಂಸ್ಥೆಗೆ ಒಂದೇ ಸೈಟ್ ಕೊಡಬೇಕಂತ ರೂಲ್ ಇದ್ದರೂ ಕೂಡ ಅಧಿಕಾರ ಇದ್ದವರು 10, 12, 15 ಸೈಟ್ಗಳನ್ನು ಕೂಡ ತೊಗೊಂಡಿದ್ದಾರೆ. ಇದರ ಕುರಿತು ನಾನು ಕೋರ್ಟಿಗೆ ಸುತ್ತ ಹೋಗಿದ್ದೀನಿ. ಇದನ್ನು ಪ್ರಶ್ನೆ ಮಾಡಿ ಈಗ ನಾನು ಸ್ವಂತ ಕಟ್ಟಡದಲ್ಲೇ ಇದ್ದಷ್ಟೇ ತೃಪ್ತಿ ಪಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಮತ್ತು ಸಬಲಾ ಸಂಸ್ಥೆ ತಮಗೆ ಗೊತ್ತಿದ್ದಾಗೆ 39 ವರ್ಷದಿಂದ ಗ್ರಾಮೀಣ ಪ್ರದೇಶದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಸುಮಾರು 25,000 ಮಹಿಳೆಯರನ್ನು ನಾವು ಜಾಗೃತಗೊಳಿಸಿದ್ದೀವಿ. ಬ್ಯಾಂಕಿನ ಮೂಲಕ ಆಗಿರ್ಬೋದು, ನೇರವಾಗಿ ಸಬಲಾ ಸಂಸ್ಥೆ ಮೂಲಕ ಆಗಿರ್ಬೋದು, ಸಬಲಾ ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಈಗ ಸಬಲಾ ಹೆರಿಟೇಜ್ ಹೋಮ್ ಅಂತ ಕೂಡ ನಾವು ಮಾಡಿದ್ವಿ. ಒಂದು ಸಸ್ಟೈನಬಲ್ ಮಾಡೆಲನ್ನು ಮಾಡಿದ್ವಿ. ಅಂದರೆ ಬೇರೆದವ್ರ ಕಡೆಯಿಂದ ಫಂಡ್ ಕೇಳೋದು ಬೇಡ, ನಾವೇ ಫಂಡನ್ನು ಜನ್ರೇಟ್ ಮಾಡಬೇಕು, ಜನರಿಗೆ ಕೆಲಸ ಮಾಡಬೇಕು ಅಂಥೇಳಿ. ಈಗ ನಮ್ಮ ಜಿಲ್ಲೆಯಿಂದ ಇಲ್ಲಿ ಜನ ಯಾರೂ ಅಪ್ಲಿಕೇಶನ್ ಹಾಕಲಿಕ್ಕೆ ಗೊತ್ತಾಗಲಿಲ್ಲೋ ಅಥವಾ ಅಂಥ ಮಹಿಳೆಯರು ಇದ್ದಾರೋ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಆದರೆ ಬೇರೆ ಜಿಲ್ಲೆಯಿಂದ ಆಯ್ಕೆ ಆಗಿದ್ದಾರೆ. SSC ಲಕ್ಷ್ಮೀ ದೇವಮ್ಮ ಅಂಥೇಳಿ, ಇನ್ನೊಬ್ಬರು ರಾಯಚೂರು ಜಿಲ್ಲೆಯ ಮುದ್ದೇನಹಳ್ಳಿಯಿಂದ ಚಿನ್ನಮ್ಮ ಮುದ್ದೇನಗುಡಿ ಅಂತ ಆಯ್ಕೆಯಾಗಿದ್ದಾರೆ. ಇವರು ಒಬ್ಬರು ಚಿನ್ನಮ್ಮ ಮುದ್ದೇನಗುಡಿಯವರು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಸಣ್ಣ ಉದ್ಯಮಗಳನ್ನು ಬೆಳೆಸಿ ಮಾರಾಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆಮೇಲೆ ಲಕ್ಷ್ಮೀ ದೇವಮ್ಮ ಅವರು ಚಿಕ್ಕಮಗಳೂರು ಜಿಲ್ಲೆಯವರು. ಈ ಜಾನಪದ ಕಲಾಕಾರರು ಇವರು. ಜಾನಪದ ಮೂಲಕ ಜೆಂಡರ್ ತಿಳುವಳಿಕೆಯನ್ನು ಕೊಡುವಂಥದ್ದು ಮತ್ತು ಮಹಿಳೆಯರಿಗೆ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಇಡೀ ಕರ್ನಾಟಕದಾದ್ಯಂತ ಅವರು ತಮ್ಮ ಕೆಲಸವನ್ನು ಮಾಡಿ ಬಹಳ ಯಶಸ್ವಿಯಾಗಿ ಸುಮಾರು ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದೆ. ನಾವು ಸಬಲಾ ಸಂಸ್ಥೆಯಿಂದ ಇವರಿಗಿಬ್ಬರಿಗೂ ತಲಾ 25,000 ಬಹುಮಾನದ ಜೊತೆಗೆ ಸೈಟೇಷನ್ ಮತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ರಂಗಮಂದಿರದಲ್ಲಿ 29ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ನಡೆಯುತ್ತೆ.
ಬಿ ಜಯಶ್ರೀ ಮತ್ತು ಸಬ್ಯಾ ಭೂಮಿಗೌಡ ಮತ್ತು ಆರ್ ಸುನಂದಮ್ಮ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇವರು ಲಕ್ಷ್ಮಿ ಅಂಥೇಳಿ ನಮ್ಮ ಸಬ್ಲಾದ ಅಧ್ಯಕ್ಷರು, ಇವರು ಸುನಂದ ಅಂಥೇಳಿ ನಮ್ಮ ಶಾಲೆಯ ಮುಖ್ಯ ಗುರುಗಳು.